ರಾಜ್ಯದಲ್ಲಿ ಇದೀಗ ಯೂರಿಯಾ ರಸಗೊಬ್ಬರದ ಸಮಸ್ಯೆ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸದ್ಯಕ್ಕೆ ಮಳೆಯ ಪ್ರಮಾಣ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಯೂರಿಯಾವನ್ನು ಹಾಕಲೇಬೇಕು ಅನ್ನೋದು ಅವರ ಆಸೆಯಾಗಿದೆ. ಆದರೆ ಯೂರಿಯಾ ಸರಿಯಾಗಿ ಸಿಗ್ತಾ ಇಲ್ಲ. ಇದಕ್ಕೆ ಧಾರವಾಡ ಜಿಲ್ಲೆಯೂ ಕೂಡ ಹೊರತಾಗಿಲ್ಲ. ಧಾರವಾಡ ಜಿಲ್ಲೆಯಲ್ಲಿ ಕಳೆದ ಹಲವಾರು ವಾರಗಳಿಂದ ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ರೈತರು ಸಾಕಷ್ಟು ನೋವನ್ನು ಅನುಭವಿಸ್ತಿದ್ದಾರೆ. ನಾವೀಗ ನಿಂತಿರೋ ಒಂದು ಸಹಕಾರ ಸಂಘದ ಹೊರಭಾಗದಲ್ಲಿ ಇವತ್ತು ಎಷ್ಟೋ ದಿನಗಳ ಬಳಿಕ ಇವತ್ತು ಯೂರಿಯಾ ರಸಗೊಬ್ಬರ ಇಲ್ಲಿ ಬಂದಿದೆ. ಯಾವ ರೀತಿ ರೈತರು ಬೆಳಗ್ಗೆಯಿಂದನೇ ಕ್ಯೂ ಅಲ್ಲಿ ನಿಂತಿದ್ದಾರೆ ಅನ್ನೋದನ್ನು ನೀವು ನೋಡ್ಬೋದು. ನಗರದ ಓಲ್ಡ್ APMC ಆವರಣದಲ್ಲಿರುವಂತಹ ಈ ಒಂದು ಸಹಕಾರ ಸಂಘದಲ್ಲಿ ರೈತರು ಬೆಳಗ್ಗೆಯನ್ನು ಕ್ಯೂನಲ್ಲಿ ನಿಂತಿದ್ದಾರೆ. ಅಂದರೆ ಇದೀಗ ಬಂದಿರೋದು ಈ ಒಂದು ಏನು ಸಹಕಾರ ಸಂಘಕ್ಕೆ ಬಂದಿರೋದು ಕೇವಲ ಒಂದು ಲಾರಿ, ಅಂದರೆ ಸುಮಾರು 200 ಕ್ವಿಂಟಲ್ ಅಷ್ಟು. ಆದರೆ ಇಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ನಿಂತಿದ್ದಾರೆ. ಇವ್ರಿಗೆ ಎಷ್ಟು ಜನರಿಗೆ ಈ ಒಂದು ರಸಗೊಬ್ಬರ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಆದರೂ ಕೂಡ ರಸಗೊಬ್ಬರ ಸಿಗುತ್ತೆ, ಒಯ್ದು ತಮ್ಮ ಹೊಲಗಳಿಗೆ ಹಾಕ್ಕೊಳ್ತೀವಿ ಅನ್ನೋ ಒಂದು ಭರವಸೆಯೊಂದಿಗೆ ಅವರು ನಿಂತಿದ್ದಾರೆ. ಇಲ್ಲಿ ನೋಡಿದರೆ ಯಾವ ರೀತಿ ಅಂದರೆ ಎಲ್ಲ ಕೆಲಸಗಳನ್ನು ಬಿಟ್ಟು ಈ ಒಂದು ಕ್ಯೂವಲ್ಲಿ ನಿಲ್ಲುವ ಒಂದು ಕೆಲಸ ಮಾಡಿದ್ದಾರೆ. ಬನ್ನಿ, ಇಲ್ಲೊಬ್ಬ ರೈತರು ಇದ್ದಾರೆ. ಈ ಒಂದು ರೈತರನ್ನು ಮಾತಾಡ್ಸೋಣ. ಏನು ರೀ, ಮತ್ತೆ ಯೂರಿಯಾ ಗೊಬ್ಬರ ಸಮಸ್ಯೆ ಆಗಿದೆ, ಎಷ್ಟು ದಿವಸದಿಂದ ಬಂದು ಈ ರೀತಿ ಕಾಯ್ತಾ ಇದ್ರಿ, ಏನು ಸಮಸ್ಯೆ ಆಗಿದೆ? ಬರೋಬ್ಬರಿ ಸರ 15ರಿಂದ 20 ದಿನ ಆಯ್ತು ನೋಡ್ರಿ, ಒಟ್ಟ ಯೂರಿಯಾ ಗೊಬ್ಬರ ಸಪ್ಲೈ ಇಲ್ಲ. ಬಿತ್ತನೆ ಟೈಮ್ದಾಗ DAP ಅದನ್ನು ತೊಂದರೆ ಮಾಡಿದ್ದು ಬೀಜ ಗೊಬ್ಬರ, ಈಗ ಯೂರಿಯಾ ಗೊಬ್ಬರ ತೊಂದರೆ. ಏನಿದ್ರು ಹೇಳೇನ್ರಿ, ಒಟ್ಟ ರೈತರಿಗೆ ಏನೂ ಬೆಲೆ ಇಲ್ಲ. ಎಲ್ಲ ರೈತರನ್ನ ಹಾಳು ಮಾಡವ್ರೆ. ಮಾರ್ಕೆಟ್ನಾಗ 150 ರೂಪಾಯಿಗೆ ಒಂದು ಟ್ರೇ 18ರಿಂದ 20 kg ಬದ್ನಿಕಾಯಿ ತಗೋತಾರೆ. ಇಲ್ಲೇ 60 ರೂಪಾಯಿ kg ದಲ್ಲಾಳಿಗಳು ಮಾರ್ತಾರೆ. ಯಾರು ರೀ ಕೇಳೋರು ರೈತರ ಕಷ್ಟ? ಈಗ ಯೂರಿಯಾಗೆ ಸಂಬಂಧಪಟ್ಟಂಗೆ ಇಷ್ಟು ಜನ ನಿಂತಿದ್ರಿ, ಬಂದಿರೋದೇ ಕಡಿಮೆ ಇದು ಪ್ರಮಾಣದಲ್ಲಿ ಎಲ್ಲರಿಗೂ ಸಿಗ್ತದಂತ ನೀವು ನಂಬ್ತೀರಾ? ಅವ್ರನ್ನ ಅಂಗಡಿಯವ್ರನ್ನ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ರೀ, ಸೊಸೈಟಿಯವರು ಗೊಬ್ಬರನ ಸಪ್ಲೈ ಇಲ್ಲ, ನಾವೇನು ಮಾಡೋಣ, ನಾವೆಲ್ಲಿಂದ ತಂದು ಕೊಡೋಣ ಅಂತ ಅವ್ರು ಅಂತಾರೆ. ನಾವು 20 ಗಾಡಿ ಆರ್ಡರ್ ಕೊಟ್ಟೇವಿ, ನಮಗೆ ಬರೋದು 1 ಗಾಡಿ ಬಂದು ಅಂತಾರೆ. ಏನು ಮಾಡ್ಬೇಕು ನಾವು? ಅವ್ರು ಅಂತಾರೆ ಏನು ಅಲ್ಲ, ಈ ಕ್ಯೂನೇ ನಿಂತೇವಿ, ಸಿಗ್ತೈತೀವಿ ಇಲ್ಲೋ ಶಿವಾಯ ನಮ್ಮ ಸಿಕ್ಕರು ಒಯ್ದು, ಸಿಗಲಿಲ್ಲ ಸುಮ್ಮನೆ ಮನೆ ಕಡೆ ಹೋಗ್ಬಿಡೋದು, ಮಾರಿ ಒಣಗಿಸ್ಕೊಂಡು ಕಿಸೆದಾನು ಒಂದು 4 ರೂಪಾಯಿ ಚಾ ಕುಡಿದು ಮನೆ ಕಡೆ ಹೋಗ್ಬಿಡೋದು. ಇದು ಈ ಒಂದು ರೈತರ ಸಮಸ್ಯೆ. ಇಲ್ಲಿ ಮತ್ತೊಬ್ಬ ರೈತರಿದ್ದಾರೆ, ಬನ್ನಿ. ಏನು ನೀವು ಎಷ್ಟು ಗಂಟೆಗೆ ಬಂದು ಕ್ಯೂ ಹಚ್ಚಿರಿ? ಇಲ್ಲಿ ರಾತ್ರಿ ಬಂದವ್ರಿ. ಸಿಗಲಿ ಯಾವ ಊರಿಂದ? ಅಂಬ್ಲಿಕೊಪ್ಪ. ಹೌದಾ? ಏನು ಸಿಗ್ತೈತಾ ಗೊಬ್ಬರ? ಏನು ಹೇಳಕ್ಕೆ ಬರೋದಿಲ್ಲ ರೀ. ಎಷ್ಟು ಬೇಕಾಗಿತ್ತು ನಿಮಗೆ? ಕ್ವಾಸ್ಟ್ ಒಂದು 10 ಕಿಲೋಮೀಟ್ರ್ ಆದ್ರೂ ತೊಗೊಂತಾವ್ರಿ. ಆಗ್ತಾ ಇರಲ್ಲ. ಅಡ್ಡಾಡಕತ್ರಿ ಡೈಲಿ? ಒಂದು ತಿಂಗಳು ಆತ್ರಿ. ಏನು ಹೇಳ್ತಾರೆ ಅವರು? ಇಲ್ಲಿ ಸಿಗೋದೇ ಇಲ್ಲ ರೀ, ಯಾವ್ರ ಏನು ಹೇಳ್ಬೇಕು ರೀ. ಗೊಬ್ಬರ ಆತಂದ್ರೆ ಹೋಗಿಬಿಡುದು, ಪಾಳೆ ಕಚ್ಚಿದ ಬಂದಿಲ್ಲ ಅಂತ ಹೇಳ್ತಾರ. ಬರ್ತೈತಿ ರೀ, ಎಷ್ಟು ಮಂದಿ ಯಾಕೈತೆ ಅಷ್ಟು ಮಂದಿಗೆ ಕೊಡ್ತಾರೆ ರೀ, ಉಳ್ದವ್ರು ಹೋಗಿಬಿಡುದು. ಇದು ರೈತರ ಅಳಲು. ಆದರೆ ಇನ್ನು ಜಿಲ್ಲಾಡಳಿತವನ್ನು ಕೇಳಿದ್ರೆ, ಅಂದರೆ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಕೇಳಿದ್ರೆ ಅವ್ರು ಏನು ಹೇಳ್ತಾರೆ, 17,000 ಟನ್ ಬರಬೇಕಾಗಿತ್ತು, ನಾವು ಈಗಾಗಲೇ 22,000 ಟನ್ ರಸಗೊಬ್ಬರವನ್ನು ಪೂರೈಕೆ ಮಾಡಿದ್ದೇವೆ, ಯಾವುದೇ ಕಾರಣಕ್ಕೂ ಕೊರತೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಈಗ ಮಳೆ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ರೈತರು ಯೂರಿಯಾ ಗೊಬ್ಬರವನ್ನು ಹೆಚ್ಚು ಹಾಕಿದರೆ ಬೆಳೆಯನ್ನು ಉಳಿಸ್ಕೊಳ್ಬೋದು ಅನ್ನೋದು ಒಂದು ಲೆಕ್ಕಾಚಾರ ಇದೆ. ಈ ಹಿನ್ನೆಲೆಯಲ್ಲಿ ಬೇಡಿಕೆ ಹೆಚ್ಚಾಗ್ತಾ ಇದೆ, ಆದರೆ ಪೂರೈಕೆ ಮಾತ್ರ ಆಗ್ತಾ ಇಲ್ಲ. ರೈತರು ನಿತ್ಯವೂ ಬಂದು ಇಲ್ಲಿ ಬರ್ತಾರೆ, ಗೊಬ್ಬರ ಇಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಮರಳಿ ಹೋಗ್ತಾರೆ. ಈ ಹಿನ್ನೆಲೆಯಲ್ಲಿ ಅವರು ಸಾಕಷ್ಟು ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ಈ ಒಂದು ಗಂಭೀರವಾದ ವಿಷಯವನ್ನು ಸರ್ಕಾರ ಪರಿಗಣಿಸಿ ಇವರಿಗೆ ಸೂಕ್ತವಾದಂತಹ ಒಂದು ರಸಗೊಬ್ಬರವನ್ನು ಪೂರೈಸುವತ್ತ ಗಮನ ಹರಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ.